ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿಂಧೂ ನದಿ ಒಪ್ಪಂದ 1960 ಸ್ಥಗಿತ ಆಗಿದೆ. ಸಿಂಧೂ ನದಿ ನೀರು ಒಪ್ಪಂದದ ಸ್ಥಗಿತದ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ. ಸುದೀರ್ಘವಾದಂಥ ಪತ್ರವನ್ನ ಬರೆದಿರುವಂಥದ್ದು. ಪಾಕಿಸ್ತಾನಕ್ಕೆ ಪತ್ರ ಬರೆದು ಭಾರತ ಸರ್ಕಾರ ಮಾಹಿತಿಯನ್ನ ನೀಡಿದೆ. ಇಂದಿನಿಂದ ಈ ಒಪ್ಪಂದ ಏನಿತ್ತು ಅದನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಪಾಕಿಸ್ತಾನ ಜಲಸಂಪನ್ಮೂಲ ಸಚಿವಾಲಯಕ್ಕೆ ಭಾರತ ಸರ್ಕಾರದ ಕಡೆಯಿಂದ ಪತ್ರವನ್ನ ಬರೆಯಲಾಗಿದೆ. ಜಲಶಕ್ತಿ ಸಚಿವಾಲಯದ ಕಾರ್ಯದರ್ಶಿಯಿಂದ ಈ ಒಂದು ಪತ್ರವನ್ನ ಬರೆಯಲಾಗಿದೆ. ಸಿಂಧೂ ನದಿ ನೀರು ಒಪ್ಪಂದ ಇದೇನಿತ್ತು ಇದನ್ನ ಅಮಾನತು ಮಾಡಬೇಕು ಅನ್ನುವಂಥ ವಿಚಾರ ಚರ್ಚೆಯೂ ಆಗಿತ್ತು. ಕಾಶ್ಮೀರದಲ್ಲಿ ಪಾಕಿಸ್ತಾನ ಉಗ್ರವಾದಕ್ಕೆ ಕುಮ್ಮಕ್ಕು ನೀಡ್ತಾ ಇದೆ. ಉಗ್ರ ಚಟುವಟಿಕೆಯಿಂದ ಒಪ್ಪಂದದ ಉದ್ದೇಶಕ್ಕೆ ಧಕ್ಕೆ ಆಗತ್ತೆ. ಈ ಒಪ್ಪಂದವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕು ಅನ್ನುವಂಥ ನಿರ್ಧಾರ. ಸಿಂಧೂ ನದಿ ಒಪ್ಪಂದ 1960 ಸ್ಥಗಿತಗೊಳಿಸೋಕೆ ನಿರ್ಧಾರವನ್ನು ತೆಗೆದುಕೊಂಡಿರೋದು. ತಕ್ಷಣದಿಂದ ಸ್ಥಗಿತಗೊಳಿಸುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಸರ್ಕಾರ ಪಾಕಿಸ್ತಾನದ ಮೇಲೆ ಕಠಿಣ ರೀತಿಯಾದಂಥ ನಿರ್ಧಾರವನ್ನು ತಾಳ್ತಾ ಇದೆ. ಉರಿ ಸೇನಾ ಕ್ಯಾಂಪ್ ಪುಲ್ವಾಮಾ ದಾಳಿ ಸಂದರ್ಭದಲ್ಲಿ ಭಾರತೀಯ ಸೇನೆ ದೊಡ್ಡ ಮಟ್ಟದಲ್ಲೇ ಪ್ರತೀಕಾರವನ್ನು ತೀರಿಸಿಕೊಂಡಿತ್ತು. ಇಷ್ಟಾದರೂ ಬುದ್ಧಿ ಕಲಿಯದಂತ ಈ ಉಗ್ರ ಪೋಷಕನಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಭಾರತ ಇದೀಗ ಮುಂದಾಗಿರೋದು. ರಾಜತಾಂತ್ರಿಕ, ಮಿಲಿಟರಿ, ವಿಶ್ವಸಂಸ್ಥೆ ಮುಖಾಂತರವಾಗಿ ಕೊಡಲೇ ಪೆಟ್ಟು ನೀಡಬೇಕು ಅಂತ ಎಲ್ಲ ರೀತಿಯಾದಂಥ ಚರ್ಚೆಗಳನ್ನು ಮಾಡಲಾಗಿದೆ. ಇದೀಗ ನೋಡಿ, ಒಟ್ಟು 9 ವರ್ಷ ಸಂಧಾನ ಮಾಡ್ತಾರೆ. ಭಾರತದ ನಿಲುವಿಗೆ ಪಾಕ್ ಈಗ ಬೆಚ್ಚು ಬಿದ್ದುಬಿಟ್ಟಿದೆ. ಉನ್ನತ ಮಟ್ಟದ ಸಭೆಯನ್ನ ನಡೆಸಿದ ಪಾಕ್ ಕೂಡ ಈಗ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ಏನು ಅಂತ ಸಹಜವಾಗಿ ಎಲ್ರಿಗೂ ಪ್ರಶ್ನೆ ಇರುತ್ತೆ. ಇದರಿಂದ ಏನಪ್ಪ ಎಫೆಕ್ಟ್ ಆಗುತ್ತೆ, ಏನಾಗಬಹುದು ಅಂತ. 19 ಸೆಪ್ಟೆಂಬರ್ 1960 ವಿಶ್ವ ಬ್ಯಾಂಕ್ 9 ವರ್ಷಗಳ ಕಾಲ ಎರಡೂ ದೇಶಗಳ ಜೊತೆ ನಡೆಸಿದಂಥ ಸಂಧಾನದ ಪ್ರತಿಫಲವೇ ಈ ಒಪ್ಪಂದ. ಅಂದಿನ ಭಾರತದ ಪ್ರಧಾನಿ ನೆಹರು ಹಾಗೂ ಪಾಕ್ ಅಧ್ಯಕ್ಷ ಆಯೂಬ್ ಖಾನ್ ನಡುವೆ ಒಪ್ಪಂದ ಏರ್ಪಟ್ಟಾಗತ್ತೆ. ಒಪ್ಪಂದದ ಪ್ರಕಾರ ಪಶ್ಚಿಮಾಭಿಮುಖವಾಗಿ ಹರಿಯುವಂಥ ಸಿಂಧು, ಚಿನಾಬ್, ಜೀಲಂ ನದಿ ನೀರಿನ ಹಕ್ಕು ನಿಯಂತ್ರಣ ಪಾಕ್ ಕೈ ಸೇರಿತು. ಪೂರ್ವಾಭಿಮುಖವಾಗಿ ಹರಿಯುವಂಥ ರಾವಿ, ಬಿಯಾಸ್, ಸಟ್ಲೇಜ್ ನದಿಗಳ ನೀರಿನ ಹಕ್ಕು ನಿಯಂತ್ರಣ ಭಾರತಕ್ಕೆ ಸಿಕ್ಕಿತು. ಈ ಒಪ್ಪಂದದ ಪರಿಣಾಮ ಸಿಂಧು, ಜಿನಾಬ್, ಜೀಲಂ ನದಿಗಳ ಮೇಲೆ ಪಾಕ್ ಹಿಡಿತ ಸಾಧಿಸಿದೆ. ಈಗ ಭಾರತದ ಒಪ್ಪಂದವನ್ನು ಕಳೆದುಕೊಂಡ್ರೆ ಪಾಕ್ ಈ ನದಿಗಳ ಮೇಲಿನ ಹಕ್ಕು ಮತ್ತು ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೆ. ಪಾಕ್ಗೆ ಇದರಿಂದ 108 ರೀತಿಯಾದಂಥ ತೊಂದರೆ ಆಗೋದಂತೂ ಫಿಕ್ಸು. ಪಾಕ್ ನದಿಗಳ ಮೇಲಿನ ಹಕ್ಕು ಮತ್ತು ನಿಯಂತ್ರಣ ಕಳೆದುಕೊಂಡ್ರೆ ಸಂಕಷ್ಟಕ್ಕೆ ಬೀಳುತ್ತೆ. ಯಾಕಂದರೆ ಪಾಕಿಸ್ತಾನದ 80% ಭೂಪ್ರದೇಶ ಸಿಂಧೂ ನದಿ ಮತ್ತು ಅದರ ಉಪನದಿಗಳ ಮೇಲಿನ ಅವಲಂಬಿತ ಆಗಿರೋದು. 90% ಆಹಾರ ಪದಾರ್ಥಗಳ ಬೆಳೆಗೆ ಇದೇ ನೀರನ್ನು ಬಳಕೆ ಮಾಡ್ಕೊಳ್ಳೋದು. ಅಲ್ಲಿನ 16 ಮಿಲಿಯನ್ ಹೆಕ್ಟೇರ್ ಕೃಷಿ ಭೂಪ್ರದೇಶ ಸಿಂಧೂ ನದಿಯನ್ನೇ ನೆಚ್ಕೊಂಡಿದೆ. ಈ ನೀರಿನಲ್ಲಿ 93% ಕೃಷಿಗೆ, 7% ಕುಡಿಯೋಕೆ ಬಳಸ್ತಾರೆ. ಅಷ್ಟೇ ಅಲ್ಲದೆ ಪಾಕಿಸ್ತಾನದ 61% ಮಂದಿ ಸಿಂಧೂ ನದಿಯ ಜಲಾನಯನ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಪ್ರಮುಖ ನಗರಗಳಾದಂಥ ಈ ಲಾಹೋರು, ಕರಾಚಿ, ಮುಲ್ತಾನ್ಗೆ ಸಿಂಧೂ ನದಿ ನೀರೇ ಬೇಕು. ಅಲ್ಲಿನ ಹೈಡ್ರೋ ಪವರ್ ಪ್ರಾಜೆಕ್ಟ್ಗಳಾದಂಥ ತರಬೇಲ, ಮಂಗಳ ಕೂಡ ಇದೇ ನೀರು. ಪಾಕಿಸ್ತಾನದ GDPಗೆ ಸಿಂಧೂ ನದಿ, ಅದರ ಉಪನದಿಗಳ ಕೊಡುಗೆ 25% ಇದೆ. ಈಗಾಗಲೇ ನೀರಿನ ಕೊರತೆಯನ್ನು ಪಾಕಿಸ್ತಾನ ಎದುರಿಸ್ತಾ ಇದೆ. ಭಾರತದ ಈ ನಿರ್ಧಾರ ಇದೀಗ ಪಾಕ್ಗೆ ಆಘಾತ ಆಗಿರೋದು. ಆಹಾರ ಉತ್ಪಾದನೆಗೆ ಹೊಡೆತ ಬೀಳುತ್ತೆ, ಆಹಾರ ಭದ್ರತೆಗೆ ಪೆಟ್ಟು ಬೀಳುತ್ತೆ, ಆಹಾರದ ಕೊರತೆ ಉಂಟಾಗುತ್ತೆ, ಪಾಕ್ ನೆಲ ಬರಡು ಭೂಮಿ ಆಗುತ್ತೆ, ಪರಿಸರ ಜೀವ ವೈವಿಧ್ಯಕ್ಕೂ ಕೂಡ ಹೊಡೆತ ಬೀಳುತ್ತೆ. ಸೊ ಇದರಿಂದ ಭಾರತಕ್ಕೆ ಏನು ಅನುಕೂಲ? ನಮ್ಮದು ಅನುಕೂಲ ನೋಡ್ಕೋಬೇಕಲ್ವಾ? ಸಿಂಧೂ ನದಿಯ 5 ಉಪನದಿಗಳ ನೀರನ್ನು ಭಾರತ ಬಳಸ್ಕೊಳ್ಳುತ್ತೆ. ಆ ನೀರು ಜಮ್ಮು ಕಾಶ್ಮೀರ, ಪಂಜಾಬ್ ರಾಜ್ಯಗಳಿಗೆ ಕೃಷಿಗೆ ಬಳಕೆ ಆಗತ್ತೆ. ಜೊತೆಗೆ ವಿದ್ಯುತ್ ಉತ್ಪಾದನೆಗೆ ನದಿಗಳ ನೀರು ಬಳಕೆ ಆಗತ್ತೆ. ಭಾರತದ ಅನೇಕ ಬರಡು ಭೂಮಿಗೆ ನೀರಿನ ಸಿಂಚನ ಆಗತ್ತೆ. ಭಾರತದಲ್ಲಿ ಜಲವಿದ್ಯುತ್ ಉತ್ಪಾದನೆ ಹೆಚ್ಚಳ ಆಗತ್ತೆ. ಸೊ ಇಷ್ಟೆಲ್ಲ ರೀತಿಯಾದಂಥ ಲಾಭ ಭಾರತಕ್ಕಾಗತ್ತೆ. ಸಮಸ್ಯೆ ಮಾತ್ರ ಪಾಕಿಸ್ತಾನಕ್ಕೆ ಕಟ್ಟಿಟ್ಟ ಬುತ್ತಿ. ನೋಟಿಸಲ್ಲಿ ಏನಿದೆ ಅಂತ ನೋಡೋದಾದರೆ, ಮೂಲಭೂತ ಮತ್ತು ಸಂದರ್ಭಗಳಲ್ಲಿ ಆಗಿರುವ ಬದಲಾವಣೆಗಳಿಂದಾಗಿ ಸಿಂಧೂ ನದಿ ಒಪ್ಪಂದ ಮರುಪರಿಶೀಲನೆ ಆಗಬೇಕು. ಜನಸಂಖ್ಯೆಯಲ್ಲಿ ಆಗಿರುವ ಬದಲಾವಣೆ, ಪರಿಸರ, ಭಯೋತ್ಪಾದನೆ, ಕ್ಲೀನ್ ಎನರ್ಜಿ ವಿಷಯಗಳ ವಿಚಾರಕ್ಕೆ ಮರುಸಂಧಾನ ಆಗಬೇಕು ಅಂತ ಪಾಕ್ಗೆ ನೋಟಿಸನ್ನು ನೀಡಲಾಗಿದೆ. ಪಹಲ್ಗಾಮ್ ದಾಳಿ ನಂತರ ಈ ವಿಚಾರಕ್ಕೆ ಮತ್ತೆ
ಮುನ್ನೆಲೆಗೆ ಬಂದಿರುವಂಥದ್ದು. ನಿನ್ನೆಯ ಸಂಪುಟ ಸಭೆಯಲ್ಲಿ ನೀರು ಹಂಚಿಕೆ ಒಪ್ಪಂದ ತಾತ್ಕಾಲಿಕವಾಗಿ ಅಮಾನತು ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಸೊ ಇದು ಈ ರೀತಿಯಾದಂಥ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಕಠಿಣವಾದಂಥ ನಿರ್ಧಾರ, ಈ ಸಿಂಧೂ ನದಿ ಒಪ್ಪಂದ ಸ್ಥಗಿತ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಕೂಡ ಇದು ಚರ್ಚೆ ಆಗೇ ಆಗುತ್ತೆ. ಆದರೆ ಪಾಕಿಗೆ ಸರಿಯಾದ ಉತ್ತರ